ನಿನ್ಕೊಳೆ ನಿನ್ಕಳೆಲೇ ನಿನ್ಕಳೆ ಯಾಕೆ ಮೇಡಮ್ ಕರೆಸಿ ಹೇಳಿದ ತಕ್ಷಣ ಎದ್ರಕೊಬಿಡ್ತಾರೆ ಸ್ವಾತಿ ಮತ್ತು ಇಬ್ರು ಅಂತ ತಿಳ್ಕೊಬಿಟ್ಟಿದ್ಯಾ ಬಂದ್ಬಿಟ್ಟು ನನ್ನ ಹತ್ರ ತಪ್ಪಾಯ್ತು ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ನನ್ನ ಹತ್ರ ಬಂದು ಅವ್ರು ಕ್ಷಮೆ ಕೇಳ್ತಾರೆ ಅಂತ ಅನ್ಕೊಂಡಿದ್ಯಾ ಮೇಡಮ್ನ ಹತ್ರ ಹೇಳಿದ ತಕ್ಷಣ ಅಯ್ಯೋ ನಾನು ಯಾರಿಗೂ ಎದ್ರಕಮಲ್ಲ ಅವ್ರು ಏನಿದ್ರು ನಮ್ದು ಸ್ಟಡಿ ಏನಿದೆ ಅಲ್ಲೇವರೆಗೂ ಮಾತ್ರ ಅವ್ರಿಗೆ ಅವರು ನಮಗೆ ಮಾತ್ರ ಮೇಡಮ್ಮು ಆಮೇಲೆ ಅವ್ರಿಗೂ ನಮಗೇನು ಸಂಬಂಧ ಇಲ್ಲ ಅಯ್ಯೋ ಅವ್ರು ಆಮೇಲೆ ಬಂದು ಇಲ್ಲಿ ಕತೆ ಪುರಾಣ ಹೇಳೋ ಅಂಥದ್ದೇನಿಲ್ಲ ನೀನೇ ಕರೆಸ್ತೆ ಏನಿವಾಗ ಮತ್ತೆ ದುಡ್ಡು ಕೊಟ್ಟು ಫಸ್ಟ್ ರ್ಯಾಂಕ್ ಬಂದವ್ರೆ ದುಡ್ಡು ಕೊಟ್ಟು ಫಸ್ಟ್ ರ್ಯಾಂಕ್ ಬಂದವ್ರೆ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರೆ ಮತ್ತೆ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದೀಯಾ ನಿಂದೆ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಬಿದ್ದಿರೋದ್ ಕಲಿ ಹೋಗೆ ಹೋಗೆ ನೀನು ಏನೇ ಮಾಡಿದ್ರು ನಮ್ಮಷ್ಟು ಇದಕ್ಕೆ ಬರೋಕ್ಕಾಗಲ್ಲ ನೋಡೋಣ ನಾವು ಚೆನ್ನಾಗಿರ್ತೀವ ನೀನು ಚೆನ್ನಾಗಿರ್ತೀಯ ಅಂತೇಳಿ ನೋಡು ನೋಡಿಲಿ ನಾನು ನಿನ್ನ ಮುಂದಂತೂ ನಾನು ಯಾವತ್ತು ತಲೆ ಬಾಗ್ಸೋದಿಲ್ಲ ನೀನು ಫಸ್ಟ್ ರ್ಯಾಂಕೆ ಬಂದಿರ್ಬೋದು ಆದ್ರೆ ನಾನು ಬಂದು ನಿನ್ನ ಕಾಲು ಹಿಡ್ಕಮ್ಮ ಅಂತ ಮಗಳೇ ಅಲ್ಲ ನಾನು ಬಂದು ನಿನಗೆ ತಪ್ಪಾಯ್ತಮ್ಮ ಅಂತ ಕೇಳ್ಕೊಂಡು ಏನು ನೀನು ಫಸ್ಟ್ ರ್ಯಾಂಕ್ ಬಂದಿದ್ದೀಯಾ ನೀನು ಒಳ್ಳೆ ಕೆಲ್ಸಕ್ಕೆ ಹೋಗ್ತೀಯಾ ನೀನು ದುಡ್ಡು ದುಡಿತೀಯಾ ಅಂತೇಳಿ ಫಸ್ಟು ನೀನು ಬಂದು ನಿನ್ನ ಕಾಲು ಹಿಡ್ಕೊಂತೀನಿ ಅಂತ ಅನ್ಕೊಂಡಿದ್ಯಾ ಹೋಗೆ ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ಏನೇ ಅಂದ್ರು ನನ್ನ ಇದಕ್ಕೆ ನೀನು ಬರೋಕ್ಕಾಗಲ್ಲ ನಾನು ನನ್ನ ತಂಗಿ ನಮ್ಮ ಲೆವೆಲ್ಲೇ ಬೇರೆ ನಿಮ್ಮ ಲೆವೆಲ್ಲೇ ಬೇರೆ ನಾನು ನಿನ್ನ ದೊಡ್ಡ ಲೆವೆಲ್ಲಾಗೆ ಇರು ನಾವು ಕೀಳಾಗೆ ಇರ್ತೀವಿ ನಾವು ಕೆಳಗೆ ಇರ್ತೀವಿ ನಿನ್ನ ಮೇಲೆ ಇರಮ್ಮ ಯಾರು ಬೇಡ ಅಂದರು ಇವಾಗ ಯಾಕೆ ಬಂದು ಮಾತಾಡ್ತಾ ಇದೆಯಾ ಇಲ್ಲಿ ಅಲ್ಲ ನಿಮ್ಮಂತ ಕೂಲಿ ಮಾಡ್ಕೊಂಡು ತಿನ್ನೋ ಅಂಥವು ನಮ್ಮನ್ನಂತ ಅಂದರೆ ನಾನು ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ನೊಂದ್ಸತಿ ಎಚ್ಚರಿಕೆಯಿಂದ ಮಾತಾಡೋ ಮೇಡಮ್ನೆಲ್ಲ ಯಾರನ್ನೂ ಕರ್ಸಿದ್ರು ನಾನು ಎದುರುಕೊಳ್ಳಲ್ಲ ಅಂತೇಳಿ ನಿನ್ನ ಮುಂದೆ ಹೇಳೋದಕ್ಕೆ ಕರ್ಸಿರೋದು ನೀನು ಯಾರನ್ನೇ ಅಂತ 1000 ಜನ ಕರ್ಕಮ್ಮ ನಾವು ಎದುರಲ್ಲ ನಮ್ಮ ಥರ ಇರೋಕ್ಕಾಗಲ್ಲ ಕಣೆ ನಿನಗೆ ನಮ್ಮ ಥರ ನೀನು ಏನೇ ಮಾಡಿದ್ರು ನಮ್ಮ ಥರ ಇರೋಕ್ಕಾಗಲ್ಲ ನಿನಗೆ ನಮ್ಮ ಥರ ನಾನು ಯಾಕಿರೋಣ ನನ್ನ ಥರ ನೀವಿದ್ದೀರಾ ನಮ್ಮ ಥರ ನಾನು ಏನು ಮಾಡ್ತೀನೋ ಅದನ್ನು ಕಾಪಿ ಮಾಡ್ಕೊಂಡು ನೀವು ಮಾಡಿದ್ದೀರಾ ನಾನು ಏನೇ ಮಾಡಲಿ ಅದನ್ನು ಕಾಪಿ ಮಾಡಿದ್ದೀರ ನೀವು ನಾನು ಎಂಥ ಡ್ರೆಸ್ ತಗೊಂಡ್ರು ನೀವು ಅಂಥದ್ದೇ ತಗೊಂತೀರ ನಾನೇನು ಅವಳಿಗಿನ್ನ ಕಮ್ಮಿ ಇಲ್ಲ ಅನ್ನೋ ಥರ ತೋರಿಸ್ಕೊಂಬಕ್ಕೆ ನಿಮ್ಮ ಥರ ನಾನು ಯಾವತ್ತೂ ಮಾಡಿಲ್ಲ ನೀವು ತಗೊಂಡಿರೋದು ನಾನು ಯಾವತ್ತಾದ್ರೂ ತಗೊಂಡಿದ್ದೀನೇನೆ ನಾನು ತಗೊಂಡಿರೋಂಥ ಚಪ್ಪಲಿ ಶೂ ಬಟ್ಟೆ ಏನಿದ್ರು ನನ್ನ ಥರನೇ ತಗೊಂಡಿದ್ದೀರ ಹೊರತು ನೀವು ನಿನ್ನ ಥರ ನಾನು ತಗೊಂಡಿಲ್ಲ ನನ್ನ ಥರ ನೀವಿರೋದಕ್ಕೆ ಟ್ರೈ ಮಾಡ್ತಾ ಇರೋದು ನಿಮ್ಮ ಥರ ನಾನಿರೋದಕ್ಕೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಯಾಕಂತೆ ಯಾಕ್ರೆ ಸುಮ್ಮನಿರೋಕ್ಕಾಗಲ್ವ ಯಾಕೆ ಗುದ್ದಾಡ್ಕೊಂಡು ಅಲ್ಲ ಎಂತ ಚೆನ್ನಾಗಿ ಅಕ್ಕ ತಂಗಿಯರೆಲ್ಲರೂ ಒಂದಾಗಿ ಹೆಂಗೆ ಚೆನ್ನಾಗಿರ್ಬೇಕು ಗುದ್ದಾಡ್ತೀರಾ ನಾವ್ಯಾಕೆ ಚೆನ್ನಾಗಿರ ನೀವು ಉಳ್ತಾಯಿ ನಮಗೆ ನೀವಳೇನು ಹಿಂದ್ಲಾಡಲ್ಲ ಮುಂದ್ಲಾಡಲ್ಲ ನಾವ್ಯಾಕೆ ಚೆನ್ನಾಗಿರಲ್ಲ ಇವಳ್ತಾಗ ಮಾತ್ರ ನಾವು ಚೆನ್ನಾಗಿರಲ್ಲ ಏನಂದ್ರೆ ನಮ್ಮ ಲೆವೆಲ್ಗಳು ಬರೋಕ್ಕಾಗಲ್ಲ ನನ್ನ ಥರ ನೀನು ಬರೋಕ್ಕಾಗಲ್ಲ ಅಂತ ಹೇಳು ನಿನ್ನ ಥರ ನಾವಲ್ಲ ಅದನ್ನು ನೀವು ಸರಿಯಾಗಿ ನೀನು ಉಲ್ಟಾ ಮಾತಾಡ್ತಾ ಇದೆಯಾ ಉಲ್ಟಾ ಮಾತಾಡಬೇಡ ನನ್ನ ಹತ್ರ ಸರಿಯಾಗಿ ಮಾತಾಡೋದು ಕಲಿ ನೀನು ಯಾರ ಥರ ಯಾರು ಬರೋದು ಬೇಡ ಸುಮ್ಮನಿರಿ ಅಮ್ಮಡಿ ಸುಮ್ಮನಿರೋದು ಕಲೀರಿ ಯಾಕೆ ಗುದ್ದಾಡ್ತೀರಿ ಇಲ್ಲಿ ನೋಡಾರ ಅದೇ ನಿಂತ್ಕೊಂಡು ಮೇಡಮ್ ಕರ್ಸಿ ಹೇಳಿದ್ನಲ್ಲ ಅದಕ್ಕೆ ಉರಿ ಬಂದ್ಬಿಟ್ಟೈತೆ ಇವಳಿಗೆ ಸರಿಯಾಗೆ ಬೈದು ಹೋಗ್ಬಿಟ್ಟಾರ ಹೋಗ್ತಾ ಹೋಗವ್ರೆ ಅದಕ್ಕೆ ಸರಿಯಾಗಿ ಜಾಡ್ಸವ್ರ ಮನೆಯಾಗೋನು ಅದಕ್ಕೆ ಉರಿ ಬಂದೈತಿ ಹೋಗೇಳಿ ಹೋಗಿ ಇನ್ನಂತವಳೆಲ್ಲ ಹೇಳಿದ ಮಾತಕ್ಕೆ ನಾನು ಎದ್ರಕೊಂಡು ಅಳ್ತಾ ಕೂತ್ಕೊಂಡು ನಮ್ಮ ಅಪ್ಪ ನಮ್ಮ ಬೈದ್ರು ಒದ್ರು ಅಂತ ಅಳ್ತಾ ಕೂತ್ಕೊಂತೀನಿ ನಾವೆಲ್ಲ ತಲೆ ಕೆಡ್ಸ್ಕೊಂಬಂತ ಮಗಳೇ ಅಲ್ಲ ಹೋಗೇಳಿ ಹೋಗೆ ನಮ್ಮ ಲೆವೆಲ್ಲೇ ಬೇರೆ ಅಮ್ಮ ಅಲ್ಲೇನೆ ಊರಾಗ ಅಮ್ಮಣಿ ಲೆವೆಲ್ಲು ಅಂತ ಮೆರ್ದಾರು ಭಾಳ ಜನ ಬಿದ್ದೋಗ್ಯವೆ ನನ್ನ ಲೆವೆಲ್ಲೇ ಬೇರೆ ಅಂತ ಹೇಳೋರು ಅಲ್ಲೇನೆ ಬಿದ್ದೋಗ್ಯಾರ ಕಣಮ್ಮ ನೀನಿನ್ನು ಹೊಸವಾಗಿ ಬರಬೇಡ ನೀನಿನ್ನು ಹೊಸ್ತಾಗಿ ಇನ್ನಂತಾರು ನಮ್ಮ ಸರ್ವಿಸ್ನಾಗ ಯೋಚನೆ ನೋಡಿಲ್ಲ ಮಸ್ತಾಗಿ ನೋಡಿ ಕೈ ಬಿಟ್ಟಿದ್ದೀವಿ ಪಾಪ ಎಂತೆಂಥ ಜನ ಹೆಂಗೆಲ್ಲ ಮೆರ್ದವ್ರು ಹೆಂಗೆಲ್ಲ ಆಡ್ದವ್ರು ಹೆಂಗೆಲ್ಲ ಇದು ಮಾಡ್ದವ್ರು ಎಂತೆಂಥ ಜನ ಹೆಂಗೆ ಆಗ್ಯಾವ್ರಿ ಎಂಬುದು ನಿನ್ಗೇನಮ್ಮ ಗೊತ್ತು ನಮ್ಮ ಸವಾಸಕ್ಕೆ ಬರಬೇಡ ನಮ್ಮ ಸುದ್ದಿಗೆ ಬರಬೇಡ ನೀನಾಯ್ತು ನಿನ್ನ ಕೆಲಸ ಆಯ್ತು ಅನ್ನಂಗಿರೋ ಮೇಡಮ್ ಕರ್ಸಿ ಯಾಕೆ ನೀನು ಹೇಳ್ಬೇಕು ಯಾಕೆ ನೀನು ಹೇಳ್ಬೇಕು ಅಂತ ನಮ್ಮ ಸುದ್ದಿಗೆ ಬರಬೇಡ ಅಂತ ಹೇಳೋದು ಹೋಗಿ ನಿನ್ನ ಸುದ್ದಿಗೆ ಯಾಕೆ ಬರೋಣ ನಾನು ನಿಮ್ದೊಳ್ಳೆ ಇದಾಯಿತು ನೀವು ಮಾಡಿರೋದಕ್ಕೆ ನೀವೆಲ್ಲ ಊರು ತುಂಬ ಹೇಳ್ಕೊಂಡು ತಿರುಗಿರೋದಕ್ಕೆ ಹೇಳಿದ್ದು ಮೇಡಮ್ ಕರ್ಸಿ ನಾನು ಮಾತಾಡಿದ್ದು ಮತ್ತು ನಾವು ಕಷ್ಟಪಟ್ಟು ಚೆನ್ನಾಗಿ ಓದಿರೋದು ಕಣೆ ಅದು ಬಿಟ್ಬಿಟ್ಟು ಮೇಡಮ್ ದುಡ್ಡು ಕೊಟ್ಟು ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳ್ತೀರಾ ನಮ್ಮನ್ನು ಕಂಡ್ರೆ ಆಗಲ್ಲಕ್ಕ ನಮ್ಮನ್ನು ಕಂಡ್ರೆ ಆಗ್ದಿಲ್ಲದಕ್ಕೆ ಏನೋ ಒಂದು ಕಿತಾಪತಿ ಮಾಡ್ತಾಳೆ ಅಷ್ಟೇ ಇವಳು ಬಾ ಇವಳು ಉದ್ಧಾರ ಅಂತೂ ಆಗಲ್ಲ ಹಾಳಾಗಿ ಹೋಗ್ತಾಳೆ ನಮ್ಮ ಕಣ್ಣೆದುರಿಗೆ ಹಾಳಾಗಿ ಹೋಗ್ತೀಯ ನೀನು ನಮ್ಮ ಥರ ಇರೋಕ್ಕಂತೂ ಸಾಧ್ಯ ಇಲ್ಲ ನೀನು ನೋಡು ನಾವು ಹೆಂಗಿರ್ತೀವಿ ಅಂತ ನೀನು ಓದ್ದವಳು ಒಂದೇ ನಾವು ಓದಿಲ್ದವಳು ಒಂದೇ ನೋಡೋಣ ನೀನು ಓದಿ ನಾನು ರ್ಯಾಂಕ್ ಬಂದಿದ್ದೀನಿ ಅಂತ ಮೆರಿತಾ ಇದೆಯಲ್ಲ ನಾವು ಚೆನ್ನಾಗಿರ್ತೀವ ನೀನು ಚೆನ್ನಾಗಿರ್ತೀಯ ನೋಡೇ ಬಿಡೋಣ ಇವಾಗೆ ನೀನು ಓದಲೇಬೇಕಾ ಇವತ್ತಿನ ಕಾಲದಾಗ ಹೆಂಗೆ ಬೇಕಾದ್ರೂ ದುಡ್ಕೊಂಡು ತಿನ್ನಬೇಕು ಓದಲೇಬೇಕೇನೆ ನಿನ್ನಿಷ್ಟ ಕಣೆ ಓದಲೇಬೇಕು ಅನ್ನೋದು ಚೆನ್ನಾಗಿರೋ ಯಾವಳು ಬೇಡ ಅಂದ್ಲು ಹೋಗಿ ಚೆನ್ನಾಗಿರು ಇಲ್ಲ ಹೊಳಿಲಿ ಆಲೇನೆ ಓದ್ದವ್ರು ಚೆನ್ನಾಗಿರ್ತಾರೆ ಓದಿಲ್ದವ್ರು ಚೆನ್ನಾಗಿರ್ತಾರೆ ಅಂತ ಅಂದಂದು ಆಲೆ ಭಾಳ ಜನ ಇಂತಾರು ಭಾಳ ಇಂಥ ಜಗಳಗಳು ನೋಡಿದೀನಿ ಕಣಮ್ಮ ನಾನು ಸುಮ್ಮನೆ ನಾವೆಲ್ಲ ಮಾತಾಡಬೇಡ್ದು ನೀವು ಆಯ್ತು ನೀವು ಕೆಲಸ ಆಯ್ತಮ್ಮ ಹಿಂಗಿರ್ಬೇಕು ಹೋಗ್ರಿ ಸುಮ್ಮನೆ ಯಾಕೆ ಕೊಟ್ಟು ಗುದ್ದಾಡ್ಕೊಂಡು ಅಲ್ಲ ನೀವೇನೇನು ಬೇರೆ ನಮ್ಮ ಅಲ್ಲ ನೀವು ಎಂತ ಚೆನ್ನಾಗಿರ್ಬೇಕು ಇರಲ್ಲ ಇವಳ ಜೊತೆ ಏನು ಇರೋದು ಈ ಕಚಡ ಜೊತೆ ನಾವು ಚೆನ್ನಾಗಿರೋದ ಕಚಡ ಅಂತೆ ಕಚಡ ನೀನ್ ತಾನೆ ಕಚಡ ಕೆಲಸ ಮಾಡಿರೋದು ಯಾವಳ ಕಚಡ ಕೆಲಸ ಮಾಡಿರೋದು ನೀನು
ಕಚಡ ಕೆಲಸ ಮಾಡಿರೋದು ನನ್ನ ಅಂದ್ಬಿಟ್ಟಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ. ಫಸ್ಟ್ ನಾನು ಹಿಂಗಿದ್ದೀನಿ, ನಾನು ಹಿಂಗೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡು, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನನ್ನ ಕಚಡ ಅಂದ್ಬಿಟ್ಟಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ಲೋಫರ್. ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲಿ. ಯಾಕೆ ನಮ್ಮ ಅಕ್ಕ ಏನದ್ಯಾ ಅದು? ಏಯ್ ಬಿಡೆ, ಬಿಟ್ರೆ ಸರಿ ನೋಡಿ, ಏನಿಲ್ಲ. ನಮ್ಮ ಅಕ್ಕನ ಮೇಲೆ ನನ್ನ ಕೈ ಮಾಡಿಬಿಟ್ಟಿದ್ಯಾ ಅಂದ್ರೆ ಸರಿ ಇರೋದಿಲ್ಲ ನಿನಗೆ. ಮತ್ತೆ ಪಾಪ ಅವಳು ಯೋಟು ಮಾತು ಕೇಳ್ತಾಳೆ ಅವಾಗಿಂದಾನೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿರೆ ನೀವು. ಓಹೋ, ಸುಮ್ಮನೆ ಇರ್ಬೇಕು ನಿಮ್ಮ ಪಾಡಿಗೆ. ನೀವು ಓದಕ್ಕಾಗ್ಲಿಲ್ವಾ? ಸುಮ್ಮನೆ ಇರಬೇಕು. ಓದಿರೋರು ನೋಡಿ ಚೆನ್ನಾಗೆ ಫಸ್ಟ್ ರ್ಯಾಂಕ್ ಬಂದಿರೋರು ನೋಡಿ ಒಟ್ಟು ಹುರ್ಕೊಂಡ್ರಿ ಕ್ಲಾಸ್ ಮಕ್ಕ. ಇವಳುಗುರು ಹಿಂಗೆ ಕಿತ್ತಾಡ್ತಾವೆ. ಅಲ್ಲ ಇವಳು ಚೆನ್ನಾಗಿ ಓದವಳೆ ಅಂತ ಇವರಿಬ್ರಿಗೂ ಒಟ್ಟುರಿ ಓದಾನ ಇವ್ರು. ಓದಲ್ಲೇ ಇಲ್ಲದ ಅಲ್ವಾಟ ಆಡ್ಕೊಂಡು ಇದು ಮಾಡ್ಕೊಂಡ್ರು. ಅದಕ್ಕೆ ಇವರು ಚೆನ್ನಾಗಿರೋದು ನೋಡಿ ಒಟ್ಟುರ್ಕೊಂಡು ಅದು ಇದು ಹೇಳಾರಂತೆ. ಅದಕ್ಕೆ ಇವ್ರು ಯಾರ ಮೇಡಮನ್ನು ಕರೆಸಿ ಇವಳು ಎಲ್ಲ ಹೇಳ್ಸ್ಯಾಳ ಅಪ್ಪ ಇನ್ನು ಅವ್ರ ಅಮ್ಮಂತಾಗಿ ಇವ್ರೇನೋ ಮಾಡಿರೋದೆ ಅಲ್ಲ. ಅದಕ್ಕೇನೆ ಇವಾಗ ಊರು ತುಂಬ ನಾವು ಹೇಳ್ಕೊಂಡು ಓಡಾಡಿದ್ರೆ ಈ ವಿಷಯನ ಅಂತ ಇವಳು ಬಂದು ಇವಾಗ ನೀನು ಯಾಕೆ ನಮ್ಮ ಲೆವೆಲಿಗೆ ಬರೋಕ್ಕಾಗಲ್ಲ ಕಣೆ, ನೀನು ಯಾಕೆ ಅವ್ರನ್ನ ಕರ್ಸಿ ಹೇಳ್ಬೇಕು ಹಂಗೆ ಹಿಂಗೆ ಅಂತ ಹಂಗೇನೆ ಯಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅವಾಗಿಂದ. ನಾವು ಇನ್ನೂ ಮರ್ಯಾದೆ ತಗ್ಗಿಸ್ಕೊಂಬಂತ ಕೆಲಸ ಮಾಡಿಲ್ಲ. ನಿನ್ನಂತ ಕಚಡ ಕೆಲಸನ ನಾನು ಕಚಡನ ನೀನು ಕಚಡನ ಊರು ತುಂಬ ನಾನು ಹೇಳ್ಬೋದಾಗಿತ್ತು. ನಾನು ಯಾಕೆ ಹೇಳಲಿಲ್ಲ ಹೇಳು? ನಿನ್ನಂತಳಾಗಿದ್ರೆ ಊರು ತುಂಬ ಹೇಳ್ಕೊಂಬತ್ತಿದ್ದೆ ಹಿಂಗೆ ಮಾಡಿದ್ಲು ಅಂತೇಳಿ. ಹೋಗಿ ನಾನು ಯಾವನ ಜೊತೆಗನೋ ಲಾಡ್ಜಲ್ಲಿದ್ದು ನಾನು ಸಿಗೆ ಬಿದ್ದಿದ್ದೇನೆ ಲೋಫರ್ ಮಂಡೆ. ನಾನು ಕಚಡನ ನೀನು ಕಚಡನ ತಡಿಯ ಎಲ್ಲರ ಮುಂದೂ ಹೇಳ್ತೀನಿ, ನಾನು ಎಲ್ಲರ ಹತ್ರನೂ ಹೇಳ್ತೀನಿ. ಹೇಳತ್ತ ಈ ಹುಡುಗರು ಏನು ಕೆಟ್ಟ ಮೆಟ್ಟಿಡ್ದಾವೆ, ಒಂದು ಈಟ ನಯ ಭಯ ಇಲ್ಲ. ಸುಮ್ಮನೆ ಇರೋಕ್ಕಾಗಲ್ವೇನೆ ಅಮ್ಮಣಿ? ಅವರು ಕಷ್ಟಪಟ್ಟು ಓದ್ಯಾವ್ರಿ. ಅವ್ರ ಅಪ್ಪ ರಮ್ಮಯ್ಯ ಕೂಲಿ ಮಾಡಾಗ್ಲೇಳು ಮಕ್ಳು ಇವತ್ತು ಓದ್ಸ್ಯಾವ್ರಿ. ಎಂತ ಜನಕ್ಕೆ ಅವರು ಅವ್ರಾಯ್ತು ಅವ್ರು ಬದುಕಾಯ್ತು ಅಮ್ಮಂಗೆ ಇದ್ದಾರೆ. ಸುಮ್ಮನೆ ಇರೋಕ್ಕಾಗಲ್ವಿ? ನೀವು ಯಾಕೆ ಇಲ್ಲದ್ದು ಹುಡುಗಿ ಮೇಲೆ ಇದು ಮಾಡಕ್ಕೆ ಬರ್ತೀರಾ? ಓಹೋ ಹಾಳೆ ಇಂತಾರ ಮಾಸ್ತಾಗ ಹೋಗ್ಯಾರ ಕಣಮ್ಮ ನಮ್ಮ ಊರಾಗಿ. ಸುಮ್ಮನಿರಿ, ನೀವು ಯಾರು ಮಾತಾಡಬೇಡ್ರಿ. ಇವಳು ಬುದ್ಧಿ ಗೊತ್ತಿಲ್ಲ ನಮ್ಮ ಮೇಲೆ. ಅಲ್ಲೂ ಹಂಗೇನೆ ನಮ್ಮ ಫ್ರೆಂಡ ನಮ್ಮ ಜೊತೆಗೆ ಚೆನ್ನಾಗಿರೋರ್ಗೆಲ್ಲ ನಾ ಇಲ್ಲದ್ದು ಹೇಳ್ಕೊಡಾಳು. ಚೆನ್ನಾಗಿರೋರ್ಗೆಲ್ಲ ನಾ ಅವ್ರ ಜೊತೆಗೆ ಹೋಗ್ಬೇಡ್ರಿ ಅವರಿಬ್ರು ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಡಾಳು. ಇವಳ್ತಾಗೆ ಒಳ್ಳೆ ಬುದ್ಧಿ ಇಲ್ಲ. ನಾವು ಅದಕ್ಕೆ ಊರಿಗೆ ಬಂದಮೇಲೆ ಇವಳ ಮೇಲೆ ಸೇಡ್ ತೀರಿಸ್ಕೊಂಬನಂತ ಸುಮ್ಮನೆ ಆದ್ವಿ. ಇವಳು ಎಂತೆಂಥದ್ದು ಮಾಡಿದಾಳು ಗೊತ್ತೇ ನಮಗೆ. ಯಾರೇನು ಮಾಡಿಲ್ಲ ಕಣೆ, ಸುಮ್ಮನಿರೆ. ನಿಮ್ಮ ಪಾಡಿಗೆ ನೀವೇ ಇದ್ರೆ ಅವ್ರ ಪಾಡಿಗೆ ಅವರೇ ಇದ್ದಾರೆ. ಸುಮ್ಮನೆ ಬಳಸ್ಕೊಂತ ಹೋದ್ರೆ ಯಾತ ಬಳಸ್ಕೊಂತೀರ? ಅವರು ಅವ್ರ ಅಪ್ಪರಮ್ಮಯ್ಯ ಕೂಲಿ ಮಾಡಿ ಓದಿಸ್ತಾರೆ. ನೀವು ಓದಾರನೇ ಇಟ್ಕೊಂಡಿದ್ರಿ. ಬೇಡ ಕಣೆ ತೆಗಿಯೇ, ಒಯ್ದಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ಯಾಕೆ ನನ್ನ ಮೇಲೆ ಕೈ ಮಾಡೋದು? ಏನಿಲ್ಲ ನೋಡು, ಒಯ್ಬೇಡ ಅಪ್ಪ. ಆಲೆ ಇಲ್ಲಿ ಗುದ್ದಾಟಕ್ಕೆ ಬಂದಿರೋದ ನಮ್ಮ ಮಣಿ ಮೇಲೆ. ಯಾಕಂತ ಯಾಕಲ್ಲಸ್ಮಕಯ್ಯ? ಯಾಕ ಮೇಡಮನ್ನು ಕರ್ಕೊಂಬಂದ್ಯಾನ ಯಾತ ಹೇಳ್ಸಿಳಂತ ಯಾರ ಅಪ್ಪ ಇರಮ್ಮಗೆ. ಅದಕ್ಕೆ ನೀನು ಯಾಕೆ ಮೇಡಮನ್ನು ಕರ್ಕೊಂಬಂದು ಹೇಳ್ಸಿದ್ದು ಅಂತ ಈಗ ಗುದ್ದಾಡ್ತಾ ಇದ್ದಾರೆ. ನಾನು ಅದಕ್ಕೆ ಸುಮ್ಮನಿರಮ್ಮ ಅಂದೆ. ಏನಂದ್ರೆ ನಮ್ಮ ಲೆವೆಲಿಗೆ ಬರೋಕ್ಕಾಗಲ್ಲ ಅಂತ ಒಂದಿಟ್ಟು ಜಂಬ ಕೊಚ್ಕೊಂತ ಇದ್ದಾರೆ. ಕೊಚ್ಕೊಂಡಿ ಅದೇನು ಕೊಚ್ಕೊಂತಾರೆ? ಅಲ್ಲಿ ಇಂಥರ ಮಸ್ತಾಗಿ ಎರ್ಕಣಮ್ಮ ನಮ್ಮ ಊರಾಗೆ ಅಂತ ಹೇಳ್ತಾ ಇದ್ರಿ. ಅಲ್ಲ ನಮ್ಮ ಹುಡುಗರು ನಿಮ್ಮ ಸುದ್ದಿಗೆ ಬರಲಿಲ್ಲ ಅಂದ್ರು ನೀವೇನೇ ನೀವು? ನೀವು ಯಾಕೆ ಮಾತಾಡೋದು? ನೀವು ಆಲೆ ನೋಡಿದೀವಿ. ನೀವು ಆಲೆ ಸಣ್ಣ ಹುಡುಗರಿಂದಲೂ ನಿಮಗೆ ಬೋಲ್ ಜಂಬ ಐತೆ. ಬೋಲ್ ಇದನ್ನು ಮಾಡ್ತೀರಿ ನಮ್ಮ ಹುಡುಗರ ಮೇಲೆ. ಅವೆಲ್ಲ ನಡೆಸ್ಬೇಡ್ರಿ ನೀವು, ಅವೆಲ್ಲ ಮಾತಾಡಬೇಡ್ರಿ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತಪ್ಪನ್ನು ಬಿದ್ದಿರ್ರಿ. ನೀವು ಓದಾನ ನಿಮ್ಮನೆ ನಾವೇನು ಕೈಗಳು ಕಿತ್ಕೊಂಡಿದ್ವೇನೆ ಯಾತನ ಬಂದು ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾರ. ಅಮ್ಮಯ್ಯ ಹಂಗೆ ಮಾತಾಡ್ತಾಳೆ. ಓದೋದು ಇವ್ರು ಹುಡುಗರೇ ಕೆಲಸ ತಗೊಂಡ್ಲಿ, ಇವ್ರ ಮಕ್ಕಳೇನೇ ದೊಡ್ಡ ಆಫೀಸರ್ ಆಗಲಿ. ನಮ್ಮ ಮಕ್ಕಳೇನು ಓದೋದು ಬೇಡ, ನಾವೇನೇನು ಇದು ಮಾಡ್ತೀವಿ ಓದೋದು. ಬರೀ ಅಂಕ್ಲು ಮಾತಾಡ್ತಾಳ ಅವ್ರ ಅಮ್ಮಯ್ಯ. ಅವ್ರ ಕೈಲಿ ಆಗಲ್ವಲ್ಲ, ಅದಕ್ಕೆ ಜಗಳ ಮಾಡಕ್ಕೆ ಬರ್ತಾರೆ. ಅವ್ರದ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರಬೇಕು ಪಾಪ. ಅವ್ರ ಹೆಂಗ ಕಷ್ಟಪಟ್ಟು ಓದಿರೋರ ಮೇಲೆ ಯಾಕೆ ಬರಬೇಕು? ಗೊತ್ತೈತೆ. ನಮ್ಮ ಅಮ್ಮಯ್ಯನ ಹಂಗೆಲ್ಲ ಮಾತಾಡಬೇಡ ನೀನು. ಇಲ್ಲದ್ದೆಲ್ಲ ಮಾತಾಡ್ತೀಯ. ನಮ್ಮಮ್ಮ ಏನು ಮಾತಾಡಿಲ್ಲ. ನನಗೆ ಗೊತ್ತೈತೆ ಇವಳು ಒಳ್ಳೆಯಳಲ್ಲ. ಒಳ್ಳೆಯಳಲ್ಲ ಮುಚ್ಚ ಬಾಯಿ. ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ. ಒಳ್ಳೆನ ಅಂದಿದ್ಯಾ ಅಂದ್ರೆ ನನ್ನ ಮಗಳನ್ನ ಸರಿ ಹೋಗಲ್ಲ ನೋಡಿ ಹೇಳಿರ್ತೀನಿ. ನಾವು ಹೆಂಗೆ ಕೂಲಿನ ನಾಲಿನ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನಾವು ಮಾಡ್ತಿದ್ರೆ ನಮ್ಮನ್ನು ಕಂಡ್ರು ಸಹಿಸ್ಕೊಂಬಲ್ಲ. ನಮ್ಗೆ ಇದು ಮಾಡುತ್ತೀರಾ ಎಲ್ಲ ಇಲ್ಲದೆಲ್ಲ ಮಾತಾಡಕ್ಕೆ ಬರ್ತೀರಾ? ಇಲ್ಲಿ ಸುಮ್ಮನೆ ಹೋಗೋದು ಕಲೀರಿ. ಇಲ್ಲಿ ಜಾಸ್ತಿ ಮಾತಾಡಬೇಡ್ರಿ ನಮ್ಮ ತಾಗೇನೂ. ನಾವು ಬಿಡತ್ತ ಅಂತ ಸುಮ್ಮನೆ ಇದ್ದಂಗೆಲ್ಲ ಯಾಕ ಜಾಸ್ತಿ ಹಾಕ್ಬೇಕು ನಿಮ್ದು? ನಿನ್ಕೊಳೆ ಯಾಕೆಲೆ ಬಾರೇಲೆ ಅಂತಾರಿ. ಇವ್ರೇನು ನಮ್ಮನ್ನು ಮಾತಾಡಿಸ್ಬೇಕು ಹಂಗೆ? ಏನೇನೇನು ಇವ್ರ ಮನೆ ಬಾಗ್ಲಿಗೆ ಬರ್ತೀವ? ನಾವೇನೇನು ಕೊಡ್ರಮ್ಮ ಇಕ್ರಮ್ಮ ಅಂತ? ನಾವು ಹೆಂಗೋ ಬೇರೆ ಬಂದಿದ್ದು, ಬೇರೆ ಮನೆ ಮಾಡ್ಕೊಂಡು ಬಂದಿದ್ದು ಭಾಳ ಅನುಕೂಲ ಆಗ್ಕಣಮ್ಮ. ಇಲ್ಲ ಅಂದಿದ್ರೆ ಈ ನಾಯಿಗಳ್ತಾಗ ಇರೋಕ್ಕಾಗ್ತಿರ್ಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ರತ್ನ ಮಕ್ಳನ್ನ ಕಂಡ್ರೆ ಆಗಲ್ಲ. ಅದಕ್ಕೆ ಸರಿಯಾಗಿ ಹಿಡ್ಕೊಂಡು ರತ್ನ ಮಗಳು ಸರಿಯಾಗಿ ಗ್ರಾಚಾರ ಬಿಡಿಸಿದ್ಲಿ ಸ್ವಾತಿಗೆ. ಭಾಳ ಒಂಥರ ಜಂಬ ಇವಕ್ಕೆ ದೌಲತ್ತು. ಇವೆರಡು ಹುಡುಗರಿಗೂ ಯಪ್ಪ ಹೆಣ್ಮಕ್ಳಿಗೆ ಇಷ್ಟೊಂದು ನೆಣ ಅಹಂಕಾರ ಅನ್ನೋದು ಇರಬಾರ್ದು. ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಇವಕ್ಕೇನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಪ್ಪರಮ್ಮ ಏನು ಹೇಳಿಲ್ವೇನೋ ಅನ್ನಂಗೆ ಆಗ್ತೈತಿ. ಹಂಗೆ ಮೆರಿತಾ ಇದ್ದಾವೆ ಎರಡೂ. ಬೋಲು ಸ್ಟೈಲು. ಯಪ್ಪ ಅವ್ರ ಅತ್ತೆರ್ಗಿ ನಾನು ಒಂದಿಷ್ಟು ಮುಂದೆ ಅಂತಲೇ ಹೇಳ್ಬೋದು. ಅವ್ರ ಅತ್ತೆರಂಗೆ ಅವ್ರ ಅತ್ತೆರ ಸೋಲು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.